ನನ್ನ ಹೆಸರು ಎನ್.ಎಚ್. ವಿರೂಪಾಕ್ಷಮೂರ್ತಿ. ಏನಾಗ್ತಳ್ಳಿ ಗ್ರಾಮದವರು, ಮಂಡ್ಯ ಜಿಲ್ಲೆ, ನಾಮಂಗಲ ತಾಲೂಕು, ಬೆಣ್ಣಿನೂರು ಹೋಬಳಿಯವರು ಸರ್. ನಾನು ವ್ಯವಸಾಯದಲ್ಲಿ ಸುಮಾರು 30 ವರ್ಷಗಳಿಂದಲೂ ಸತತವಾಗಿ ವ್ಯವಸಾಯ ಮಾಡ್ಕೊಂಡು ಬಂದಿದ್ದೀನಿ. ಇಲ್ಲಿ ವ್ಯವಸಾಯ ಅಂತಂದರೆ ಎಲ್ಲರೂ ಮಾಡೋ ರೀತಿ ಮಾಡ್ತಿಲ್ಲ, ನಾನೇ ಆದ ಒಂದು ನನ್ನ ತತ್ವದಲ್ಲಿ ವ್ಯವಸಾಯ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. 3 ಪದ್ಧತಿನ ಅಳವಡಿಸ್ಕೊಂಡಿದ್ದೀನಿ. ಒಂದು ಸಾವಯವ ಕೃಷಿ, ಇನ್ನೊಂದು ಸಮಗ್ರ ಕೃಷಿ, ಇನ್ನೊಂದು ಡೆನ್ಸಿಟಿ ಸಾಂದ್ರ ಬೇಸಾಯ. 3 ಪದ್ಧತಿನ ಅಳವಡಿಸ್ಕೊಂಡು ವ್ಯವಸಾಯ ಮಾಡ್ತಾ ಇದ್ದೀನಿ ಸರ್. ಇವತ್ತು ಸ್ವತಂತ್ರ ಬಂದು 70 ವರ್ಷ ಆದರೂ ಕೂಡ ವ್ಯವಸಾಯದಲ್ಲಿ ನಾವು ಯಾಕೆ ಹಿಂದುಳಿದಿದ್ದೀವಿ ಅಂದರೆ, ನಾವು ಸರಿಯಾದ ರೂಪುರೇಷೆ ಮಾಡ್ಕೊಂಡು ಪ್ಲ್ಯಾನ್ ಮಾಡ್ಕೊಂಡು ನಾವು ಯಾವುದೂ ವ್ಯವಸಾಯದಲ್ಲಿ ಕಾರ್ಯಪ್ರವೃತ್ತಿ ಆಗ್ತದೆ ಇರೋ ದೃಷ್ಟಿಯಿಂದ ಇವತ್ತು ವ್ಯವಸಾಯ ನಾವೆಲ್ಲ ರೈತರು ಹಿಂದುಳಿದಿದ್ದೀವಿ ಅಂತ ನನ್ನ ಭಾವಿಸ್ಕೊಂಡಿದ್ದೀನಿ. ಇದಕ್ಕೆ ನೋಡಿ, ಸಮಗ್ರ ಸಾವಯವ ಕೃಷಿ ಈಗ 1947ನೇ ಇಸವಿನಲ್ಲಿ ಸ್ವತಂತ್ರ ಬಂದಾಗ ನಮ್ಮ ಇಂಡಿಯಾ ದೇಶದಲ್ಲಿ 40 ಕೋಟಿ ಜನಸಂಖ್ಯೆಗೆ ಆಹಾರ ಉತ್ಪಾದನೆಯಲ್ಲಿ ಹಸುವಿನಿಂದ ಬೆಳೀತಾ ಇದ್ದೋ, ಹೊರದೇಶದಿಂದ ಅನ್ನ ತರಿಸ್ಕೊಂಡು ನಾವು ಗ್ರೈನ್ಸ್ ತರಿಸ್ಕೊಂಡು ನಾವು ಫೀಡ್ ಮಾಡ್ಕೊಳ್ತಾ ಇದ್ದೋ. ಅವಾಗ ನಮ್ಮ ಸ್ವತಂತ್ರ ಬಂದ ನಂತರ ಎಲ್ಲ ರಾಜಕೀಯ ಮುತ್ಸದ್ದಿಗಳು ಹಾಗೂ ವಿಜ್ಞಾನಿಗಳು ಹಾಗೂ ಸಮಾಜದ ಧುರೀಣರು ಏನು ಮಾಡಿದ್ರು ಅಂದರೆ, ಈ ಅನ್ನದ ದಾನ ಫಸ್ಟ್ ಪೂರೈಸ್ಕೋಬೇಕು, ಅನ್ನದಾನ ತೀರ್ಸ್ಕೋಬೇಕು ಅನ್ನೋ ದೃಷ್ಟಿಯಿಂದ ನಾವು ಈ ಆಧುನಿಕ ಬೇಸಾಯ ಪದ್ಧತಿನ ಅಳವಡಿಸ್ಕೊಂಡು ಬಂದು, ಆ ಆಧುನಿಕ ಬೇಸಾಯ ಪದ್ಧತಿ ಅಳವಡಿಸ್ಕೊಳ್ಳೋ ದೃಷ್ಟಿ ಜೊತೆಗೆ ನಾವೇ ಆದ ಒಂದು ದುರಂತವನ್ನು ತಂದಿಟ್ಕೊಂಡು, ಹೇಗೆ ಅಂತಂದರೆ ಹೆಚ್ಚು ಉತ್ಪಾದನೆ ಮಾಡೋ ಆತುರದವಾಗಿ ಏನು ಮಾಡೋದು, ಪರ್ಯಾಯವಾಗಿ ಸಾವಯವ ಕೃಷಿ ಸಾವಯವ ಗೊಬ್ಬರ ಉಪಯೋಗಿಸೋ ಬದಲಾಗಿ ಕೆಮಿಕಲ್ ಗೊಬ್ಬರನ ಉಪಯೋಗಿಸ್ಕೊಂಡು ಬಂದು, ಇವತ್ತು ನಮ್ಮ ಇಂಡಿಯಾ ಸ್ವತಂತ್ರ ಬಂದು 77 ವರ್ಷಕ್ಕೆ ನಾವೇನಾಗಿದೆ, ಆಹಾರದಲ್ಲಿ ಸ್ವಾವಲಂಬಿಗಳಾಗಿ ಹೊರದೇಶಕ್ಕೆ ಕಳಿಸೋ ಮಟ್ಟಕ್ಕೂ ಕೂಡ ಬಂದಿದ್ದೀವಿ. ಆದರೆ ಏನಾಗಿದೆ ಅಂದರೆ, ಇವತ್ತು ನಾವು ವಿಷ ತಿಂತಾ ಇದ್ದೀವಿ. ಇನ್ನು ಇವತ್ತೇನೋ ನಾವು ಎಚ್ಚೆತ್ಕೊಳ್ಳದಲ್ಲಿ ಹೋದರೆ ಮುಂದಿನ ದೇಶದಲ್ಲಿ ಮುಂದಿನ ಮಕ್ಕಳಿಗೆ, ಮುಂದಿನ ಜನ್ರೇಷನ್ಗೆ ನಾವು ದುರಂತ ತಂದಿಡ್ತಾ ಇದ್ವಿ. ಈಗ ಸೆಕೆಂಡ್ ವರ್ಲ್ಡ್ ವಾರ್ ಆಗಿ ಇಷ್ಟು ವರ್ಷ ಕಳೆದ್ರು ಕೂಡ ನಾವು ಆ ದುರಂತ ಜಪಾನಲ್ಲಿ ಇವತ್ತು ನೋಡ್ತಾ ಇದ್ದೆ. ಅದೇ ರೀತಿ ನಾವು ಇವತ್ತು ಸಾವಯವ ಕೃಷಿಗೆ ಹೊಂದ್ಕೊಳ್ಳದಲ್ಲಿ ಹೋದರೆ, ಈ ಕೆಮಿಕಲ್ ಗೊಬ್ಬರನ ಉಪಯೋಗಿಸ್ಕೊಂಡ್ರೆ ಮುಂದಿನ ಜನ್ರೇಷನ್ಗೆ, ಮುಂದಿನ ಪೀಳಿಗೆಗೆ ನಾವೇ ದುರಂತನ ಸೃಷ್ಟಿ ಮಾಡ್ಕೊಂಡು ಹೋಗೋ ಮಟ್ಟಕ್ಕೆ ನಾವು ಕಲ್ಪಿಸ್ಕೊಳ್ತಾ ಇದ್ವಿ. ಆದ್ದರಿಂದ ನಾವು ಸಾವಯವ ಕೃಷಿನ ನಮ್ಮ ಜಮೀನಲ್ಲಿ ಅಳವಡಿಸ್ಕೊಂಡಿದ್ವಿ. ಎರಡನೇದು ಸಮಗ್ರ ಕೃಷಿ ಮಾಡಿದ್ವಿ. ಈಗ ಏನಾಗಿದೆ, ರೈತರು ನೀವು ಎಲ್ಲ ದಿನನಿತ್ಯ ಎಲ್ಲ ಮಾಧ್ಯಮಗಳಲ್ಲೂ ಎಲ್ಲ ರೀತಿಯಲ್ಲೂ ನಾವು ನೋಡ್ತಾ ಇದ್ದೀವಿ, ದುರಂತ, ಸಾವು, ರೈತ ಸಾವು, ಸಾಲ ಸೋಲ ಇವೆಲ್ಲ ಆಗ್ತದೆ. ಇದಕ್ಕೇನು ಕಾರಣ ಅಂದರೆ, ಬೆಳೆದಿರೋ ರಾಗಿ, ಬೆಳೆದಿರೋ ತೆಂಗು, ಬೆಳೆದಿರೋ ಭತ್ತ, ಬೆಳೆದಿರೋ ಕಬ್ಬು. ನಾವು ಇರೋ ಜಮೀನಲ್ಲಿ ಸಮಗ್ರ ಕೃಷಿನ ಅಳವಡಿಸ್ಕೊಂಡ್ರೆ ಒಂದು ರೇಟ್ ಬಿದ್ರೂ ಕೂಡ ಇನ್ನೊಂದು ರೇಟ್ನಲ್ಲಿ ನಮ್ಗೆ ಸಿಗುತ್ತೆ ಅನ್ನೋ ದೃಷ್ಟಿಯಿಂದ ಸಮಗ್ರ ಕೃಷಿ ಮಾಡ್ಕೊಂಡಾಗ ರೈತನ ಬದುಕು ಯಾವುದೇ ಕಾರಣದ ಸೋಲಕ್ಕೆ ಸಾಧ್ಯನೇ ಇಲ್ಲ ಅನ್ನೋ ದೃಷ್ಟಿಯಿಂದ ಸಮಗ್ರ ಕೃಷಿ ಪದ್ಧತಿನ ಅಳವಡಿಸ್ಕೊಂಡಿದೆ. ಮೂರನೇದು ಡೆನ್ಸಿಟಿ ಸಾಂದ್ರ ಬೇಸಾಯ. ಸಾಂದ್ರ ಬೇಸಾಯ ಅಂತಂದರೆ, ನಮಗೆ ನಮ್ಮ ಮನೆಯಲ್ಲಿ 30x40 ಸೈಟ್ನಲ್ಲಿ ನಾವೇನು ಮಾಡ್ತೀವಿ, ಅಡುಗೆ ಮನೆ, ಸ್ನಾನ ಮನೆ, ದೇವ್ರ ಮನೆ, ಹಾಲು, ಇದೇ ಥರ ಎಲ್ಲ ಪ್ಲ್ಯಾನ್ ಮಾಡ್ಕೊಂಡಂಗೆ ಇರೋ 1 ಎಕರೆ ಅಥವಾ 2 ಎಕರೆ ಜಮೀನಿನಲ್ಲಿ ನಾವು ಏನೇನು ಬೆಳಿಬೋದು, ಎಲ್ಲ ರೀತಿಯ ಬೆಳೆಗಳನ್ನು ಬೆಳ್ಕೊಂಡ್ರೆ, ಯಾವ್ದಾರ ಒಂದು ಬೆಳೆ ಕೈ ಕೊಟ್ಟರು ಕೂಡ, ಒಂದು ಬೆಳೆ ಬಿದ್ದೋದ್ರೂ ಕೂಡ ಇನ್ನೊಂದು ಇದರಲ್ಲಿ ನಮಗೆ ರೇಟ್ ಸಿಗುತ್ತೆ. ಆಗ ರೈತ ತಾನು ಯಾವುದೇ ಸ್ವತಂತ್ರವಾಗಿ ಬದುಕುವಂಥ ಸಾಧ್ಯತೆ ಇರೋ ದೃಷ್ಟಿಯಿಂದ ಸಾಂದ್ರ ಬೇಸಾಯನ ಈ 3 ಪದ್ಧತಿನ ಅಳಿಸ್ಕೊಂಡು ಇದು ಮಾಡಿದ್ವಿ. ನಮ್ಮ ದೇಶದ ಇವತ್ತಿನ ತುರ್ತಿಗೆ ಬೇಕಾಗಿರೋದು ಈ 3 ಪದ್ಧತಿನ ಅಳವಡಿಸ್ಕೊಂಡ್ರೆ ರೈತನ ಸಮಸ್ಯೆ ಎಲ್ಲ ಖಂಡಿತ ಬಗೆಹರಿಯುತ್ತೆ ಅನ್ನೋ ಭಾವನೆಯಿಂದ ನಾನು ಈ ಮಾತು ಹೇಳ್ತಾ ಇದ್ದೀನಿ ಸರ್. ನಾನು ಇಷ್ಟು ನನ್ನ ಜಮೀನಿನ ಪರಿಚಯನ ಮಾಡಿಕೊಟ್ಟೆ ನಿಮ್ಮೆಲ್ಲರಿಗೂ ಕೂಡ. ಈ ಜಮೀನಲ್ಲಿ ಏನು ಮಾಡೋಕ್ಕೆ ಸಾಧ್ಯವಾದ, ಯಾವ್ಯಾವ ಬೆಳೆ ಇಟ್ಟು ಏನೇನು ಮಾಡ್ಬೋದು ಒಂದು ಪ್ರತಿಯೊಂದು ಸಮಗ್ರ ಬೇಸಾಯ, ಸಾವಯವ ಕೃಷಿ, ಡೆನ್ಸಿಟಿ ಇವಿಷ್ಟನ್ನು ಮಾಡಿದಾಗ ಏನಾಗ್ಬೋದು ಅಂತ ನಾನು ಇಡೀ ನನ್ನ ತೋಟದಲ್ಲಿ ಪ್ರತಿಯೊಂದು ಭಾಗನೂ, ಪ್ರತಿಯೊಂದು ಗಿಡ ಮರಗಳ ಹತ್ರ ಹೋಗಿ ನಾನು ಪರಿಚಯ ಮಾಡಿಕೊಡ್ತೇನೆ. 4 ಎಕರೆ ಜಮೀನಲ್ಲಿ ಸುಮಾರು 4500 ಗಿಡಗಳು ಹೆಚ್ಚಿನ ಮಟ್ಟದಲ್ಲಿ ನಾವು ಗಿಡ ಮರಗಳನ್ನು ಬೆಳೆದಿದ್ದೀವಿ. ಇವತ್ತು ನಾವು ಸ್ವತಂತ್ರ ಬಂದು ಇಷ್ಟು ವರ್ಷ ಆದ್ರೂ ಏನಾಗಿದೆ ಅಂತಂದರೆ, ನಾವು ಹೋಗಿ ಮಿಲಿಟ್ರಿಲಿ ಹೋಗಿ ಸೇರ್ಕೊಂಡೆ ದೇಶ ಸೇವೆ ಮಾಡಬೇಕು ಅನ್ನೋ ಆ ಭಾವನೆ ತಪ್ಪಿದೆ. ನಾವು ದೇಶಕ್ಕೆ ಅನ್ನ ಕೊಡುವಂಥ ಒಬ್ಬ ರೈತ ಇದ್ದರೆ ಅದಕ್ಕಿಂತ ಉನ್ನತವಾದ ಸ್ಥಾನ ಅಥವಾ ಉನ್ನತವಾದ ಕೆಲಸ ಇನ್ಯಾವುದೂ ಇಲ್ಲ ಅಂತ ನಾನು ಪರಿಭಾವಿಸ್ಕೊಂಡಿದ್ದೀನಿ. ಈಗ ನಮ್ಮ ತೋಟಕ್ಕೆ ಹೋಗಿ ಎಲ್ಲ ಗಿಡ ಮರಗಳನ್ನು ನಿಮ್ಮ ಸಮಗ್ರವಾಗಿ ತಿಳಿಸ್ಕೊಡ್ತೀನಿ ಸರ್. ಇದು ಗಂಧದ ಗುಡಿ ಜನತಾ ಮೀಡಿಯಾ. ಜಾನಪದ, ರೈತರು, ಜನಪರ ಕಾಳಜಿ ಹೊತ್ತಿರುವ
ಏಕೈಕ ಮಾಧ್ಯಮ. ಸಬ್ಸ್ಕ್ರೈಬ್ ಮಾಡಿ, ಪ್ರೋತ್ಸಾಹಿಸಿ.